ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿಲಾಡಿ ಕಪಲ್ 18. ಸೊ ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಬಂದಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ನೋಡಿ, ಇದು ಬ್ಯಾಕ್ ಗೇಟು. ಹೆಬ್ಬಾಳದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ ಇರುವಂಥ ಬ್ಯಾಕ್ ಗೇಟು ಎಂಟ್ರೆನ್ಸ್ ಇದು ಬ್ಯಾಕ್ ಗೇಟಲ್ಲಿರುವಂಥ ವ್ಯೂ ಮಾಲ್ ಆಫ್ ಏಷ್ಯಾದು. ಸೊ ತುಂಬ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಹೋಗೋದಕ್ಕೆ ವೆಹಿಕಲ್ಸ್ಗಾಗಲಿ. ಬಟ್ ಇನ್ನೂ ಅಷ್ಟು ಪ್ರಾಪರಾಗಿ ಅರೇಂಜ್ ಆಗಿಲ್ಲ, ಇನ್ನೂ ಟ್ರ್ಯಾಕ್ಸ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಲ್ಲ ಅವರು. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಔಟ್ಸೈಡಿಂದ ಅರೌಂಡ್ 13 ಏಕರ್ಸಲ್ಲಿರುವಂತಹ ಇದು ಮಾಲ್ ಆಫ್ ಏಷ್ಯಾ, ಬಿಗ್ಗೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಈಗ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾಲ್ ಅಂತಲೂ ಹೇಳ್ಬೋದು. 440 ಬ್ರ್ಯಾಂಡ್ಸ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಇದು ಔಟ್ಸೈಡ್ ವ್ಯೂ, ಓಕೆನಾ? ಈ ಕಡೆ ಫ್ರಂಟಿಂದ ಬರುವಂಥ ಔಟ್ಸೈಡ್ ವ್ಯೂ ಇದು. ಸೊ ಈಗ ಎಂಟರ್ ಆಗೋಣ, ಒಳಗಡೆ ಬನ್ನಿ. ಹಾಗೆ ಎಂಟರ್ ಆದರು. ಎಂಟ್ರೆನ್ಸ್ ಎಲ್ಲ ಹೇಳಿದರು, ವಿಡಿಯೋ ಎಲ್ಲ ಇಲ್ಲಿ ತೆಗಿಬಾರ್ದು ಸರ್ ಅಂತ. ಆದರೂ ಪರವಾಗಿಲ್ಲ ಅಂತ ನಾನು ಒಂದು ಶಾರ್ಟ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಕ್ರಿಸ್ಮಸ್ ಟ್ರೀ. ಇವಾಗ ಕ್ರಿಸ್ಮಸ್ ಸ್ಪೆಷಲಲ್ಲಿ ಏಷ್ಯಾದಲ್ಲೇ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಬಂದು ಮಾಲ್ ಆಫ್ ಏಷ್ಯಾದಲ್ಲೇ ಇರೋದು. 100 ಫೀಟ್ ಟಾಲು. ಬಟ್ ಇದ್ರದ್ದು ಲಾಸ್ಟಲ್ಲಿ ಒಂದು ಕ್ಲಿಪ್ ತೋರಿಸ್ತೀವಿ. ಬಟ್ ಅದಕ್ಕೊಂದೊಂದು ಅವ್ರದ್ದೇ ಆದಂಥ ಪ್ರೊಸೀಜರ್ಸ್ ಇದೆ. ಅದು ನೋಡಬೇಕಂದ್ರೆ ಲಾಸ್ಟಲ್ಲಿ ನೋಡಿ. ಇದು ಯಾವ ಮಾಲಲ್ಲೂ ಇಲ್ಲ ಈ ಥರ ಪ್ರೊಸೀಜರ್. ಆ್ಯಕ್ಚುಲಿ ನಾವು ಕ್ರಿಸ್ಮಸ್ ಟ್ರೀನ ನೋಡೋದಕ್ಕೆ ನೋಡಿ, ಇದು ಇನ್ಸೈಡ್ ವ್ಯೂ. ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೇಚರ್ ಥೀಮ್ ಅಂತಲೇ ಹೇಳ್ಬೋದು. ಇದು ಆರ್ಟಿಫಿಷಿಯಲ್ ಗಿಡ ಅದನ್ನೆಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಾಲ್ನ. ಹಾಗೆ ಫಸ್ಟ್ ಫ್ಲೋರ್ಗೆ ತೇಜಸ್ವಿನಿ ಅವರು ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಚೆನ್ನಾಗಿದೆ. ಇನ್ನೂ ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ಗೆ ಹೋದರು. ಇನ್ನು ತುಂಬ ಬ್ರ್ಯಾಂಡ್ಸ್ ಓಪನ್ ಆಗಿಲ್ಲ. ಇದು ವಿಕ್ಟೋರಿಯಾ ಸೀಕ್ರೆಟ್ ಇದೆ. ಇದರದ್ದೇ ಹೈಯೆಸ್ಟ್ ಓಡ್ತಿದೆ ಈಗ ಅಲ್ಲಿ. ಅಂದರೆ ಇನ್ನೊಂದು ಗುಡ್ ಏನಂದರೆ, ಇದು ನೋಡಿ, ನಾವು ಹಾಗೆ ಸ್ವೈಪ್ ಅಪ್ ಮಾಡಿ ನಮ್ಗೆ ಯಾವ ಸ್ಟೋರ್ ಬೇಕು, ಯಾವ್ದ್ಯಾವ ಬ್ರ್ಯಾಂಡ್ಸ್ ಇದೆ, ಸ್ಟೋರ್ಸ್ ಯಾವ್ದ್ಯಾವ್ದಿದೆ ಎಲ್ಲ ಚೆಕ್ ಮಾಡ್ಬೋದು. ಯಾವ ಫ್ಲೋರಲ್ಲಿ ಇದೆ ಅದು ಅಂತೆಲ್ಲ ಕ್ಲೀನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಿಮ್ಗೆ ಅಲ್ಲೇ. ನೋಡಿ, ಇನ್ನು ಡೀಸೆಲ್ ಎಲ್ಲ ಓಪನ್ ಆಗಿಲ್ಲ. ತುಂಬ ಬ್ರ್ಯಾಂಡ್ಸು ಇನ್ನೂ ಓಪನ್ ಆಗೋದಿದೆ. ವೆಯ್ಟ್ ಮಾಡಬೇಕು. ಇನ್ನು ಈಗ ಎಲ್ಲ ಅಪ್ಡೇಟ್ ಆಗ್ತಾ ಇರೋದು. ಸೊ ನೋಡಿ, ಹೋಗ್ತಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಏನೇನು ಸ್ಟೋರ್ಸ್ ಇದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಈ ಪಿಲ್ಲರಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ನೋಡಿ, ಮೇಲೆ ಎಂಟ್ರೆನ್ಸ್ ಸೆಂಟ್ರಲ್ ಬಂದು ಮೇಲೆಯಿಂದ ಕೆಳಗಡೆವರೆಗೂ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಟೋಟಲ್ ಮಾಲಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಡಕ್ಟ್, ಬ್ರ್ಯಾಂಡ್ಸ್ ಆಗಲಿ, ಫುಡ್ ಕೋರ್ಟ್ ಆಗಲಿ, ಏನೇನಿದೆ ಅನ್ನೋ ಪೂರ್ತಿ ಡೀಟೇಲ್ಸ್ ಇದೆ ಇದರಲ್ಲಿ. ಲೈಟಿಂಗ್ಸ್ ಮಾತ್ರ ಬೆಂಕಿ ಗುರು. ಲೈಟಿಂಗ್ಸು, ಡೆಕೋರೇಷನ್ ಆಗ್ಬೋದು, ಪ್ರತಿಯೊಂದು ಬೆಂಕಿ. ಯಾರಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಒಂದು ಸತಿ ಇಂಥ ಮಾಲ್ಗಳಿಗೆ ವಿಸಿಟ್ ಕೊಟ್ಟು ಮತ್ತೆ ಡೂಪ್ಲೆಕ್ಸ್ ಮನೆಗೆ ಕಟ್ಟೋದು ಯಾರನ್ನ ಹೋಗಿ ಡೂಪ್ಲೆಕ್ಸ್ ಮನೆನೇ ಅಂತ ಯಾರಾದರೂ ಆಗಲಿ ಒಂದು ಐಡಿಯಾ ಬರ್ತೈತೆ ನಮ್ಮ ಮನೆಗೆ ಏನಿದ್ರೆ ಚೆನ್ನಾಗಿರ್ತೈತಿ ಅಂತ. ಲೈಟಿಂಗ್ಸ್ ಆಗ್ಬೋದು, ಡೆಕೋರೇಟ್ ಆಗ್ಬೋದು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಕೆಳಗಡೆ ಕೂತ್ಕೊಳ್ಳೋದು ಏನು ಡಿಸೈನ್ ಇದೆಯೋ ಮೇಲೆ ಟಾಪಲ್ಲಿ ಅದೇ ಡಿಸೈನ್ ಬರ್ತೈತಿ. ಲೈಟಿಂಗು ಅಷ್ಟೇ ಸಖತ್ತಾಗಿ ಗ್ರ್ಯಾಂಡ್ ಲೈಟಿಂಗ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲೈಟಿಂಗ್ಸು. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ಏನಂದರೆ ಇದು ನೋಡೋದಕ್ಕೆ ನಮಗೆ ಅಲ್ಲಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ನೀವು ಅನ್ಕೋಬೋದು ಏನಿದೆ ಅಂತ. ಬಟ್ ಡೈರೆಕ್ಟಾಗಿ ವಿಸಿಟ್ ಮಾಡಿದಾಗಂತೂ ಕಣ್ಣು ಕುಕ್ಕೋ ಹಾಗಿರುತ್ತೆ ಅಂತಾರಲ್ಲ, ಹಾಗೆ ಲೈಟಿಂಗ್ಸ್ ಮಾತ್ರ ಒಂದೊಂದು ಕಡೆ ಒಂದೊಂದು. ಈ ಡೆಮೋಗೆ ಎಲ್ಲಾದರೂ ಇಂಟೀರಿಯರ್ ಡಿಸೈನ್ಸು ಎಲ್ಲಾದರೂ ಹೋದರೆ ಶಾಪ್ಸಲ್ಲಿ ಡಿಸೈನ್ ಮಾಡಿರ್ತಾರಲ್ಲ ಒಂದೊಂದು ಕಡೆ ಆ ಥರ. ಆದರೆ ಒಂದೊಂದು ಶಾಪ್ ಅವ್ರದ್ದು ಒಂದೊಂದು ಕ್ರಿಯೇಟಿವ್ ಮೈಂಡಲ್ಲಿ ಡಿಸೈನ್ ಮಾಡಿದ್ದಾರೆ. ಬೆಂಕಿ ಸಖತ್ತಾಗಿದೆ ಗುರು. ಟಾಮಿ ಹಿಲ್ ಫಿಗರ್ ಇದೆ. ಅಂದರೆ ಇಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ನಮಗೆ ಬೇರೆ ಮಾಲ್ಸಲ್ಲಿ ಸಿಗದೇ ಇರೋಂತಹ ಬ್ರ್ಯಾಂಡ್ಸ್ ಕೂಡ ಇದೆ. 440+ ಬ್ರ್ಯಾಂಡ್ಸ್ ಅಂತ ಹೇಳ್ತಾರೆ ಈ ಮಾಲಲ್ಲಿ. ಹಾಗೆ ಇದೆ, ತುಂಬ ಸ್ಟೋರ್ಸ್ ಇದೆ. ಈ ಮಾಲ್ ಓಡಾಡೋಷ್ಟರಲ್ಲಿ ಹೇಳ್ತೀನಿ ನೋಡಿ, ವಾಕಿಂಗ್ ಯಾರು ಹೋಗಬೇಕೋ ಹೋಗಲ್ಲೋ ಅವ್ರನ್ನೇನಾದರೂ ಕರ್ಕೊಂಡು ಬಂದರೂ ಈ ಮಾಲ್ಗೆ ಒಂದು ರೌಂಡ್ ಬರೋಷ್ಟರಲ್ಲಿ ಫುಲ್ ನೀವೆಲ್ಲ ಫ್ಲೋರ್ಸ್ ಒಂದು ರೌಂಡ್ ಬಂದರೂ ಫುಲ್ ವಾಕಿಂಗ್ ಆಗಿಬಿಡುತ್ತೆ. ನನಗೆ ತುಂಬ ಸುಸ್ತಾಗೋಯ್ತಿದ್ದು. ಲಾಸ್ಟು ಇಷ್ಟು ಸುತ್ತಾಕೊಂಡು ಬಂದು ನಿಮಗೆ ತೋರಿಸ್ಬೇಕಂತ ಬಂದಿದ್ದಕ್ಕೆ. ತುಂಬ ಚೆನ್ನಾಗಿದೆ, ಬಟ್ ಎಂಜಾಯ್ ಮಾಡ್ಬೋದು. ಬಟ್ ಇನ್ನೂ ಓಪನ್ ಆಗದೆ ಇರೋದ್ರಿಂದ ಸ್ವಲ್ಪ ಸ್ಟೋರ್ಸು ಅಲ್ಲಲ್ಲಿ ಬ್ಲ್ಯಾಂಕಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಓಕೆ, ಮಾಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಹಂಗೆ ವಾಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಕಣ್ಣು ಹಾಸ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಲೈಫ್ ಸ್ಟೈಲ್ಗೆ ಬಂದ್ವಿ. ಸೇಲ್ 70% ಅಂತಾರೆ. ಬನ್ನಿ ತೋರಿಸ್ತೀವಿ. 70% ಅಂದರೆ ಅದು MRP ಎಷ್ಟು ಹಾಕಿರ್ತಾರೆ ಆ ಕ್ಲಾತ್ಗೆ. ಒಂದೊಂದು ಕ್ಲಾತ್ಗೆ ವರ್ತೆ ಅನಿಸಲ್ಲ ನಮಗೆ, ತೊಗೋಬೋದು, ವರ್ತೆ ಅನಿಸಲ್ಲ. ಆ ಥರದಕ್ಕೆ ಅಷ್ಟು ಪ್ರೈಸ್ ಕೊಡಬೇಕಾ ಅನಿಸುತ್ತೆ.
ಬಟ್ ಇನ್ನೊಂದು ಏನಂದರೆ ಎಲ್ಲೇ ಏನೇ ಶೂಟ್ ಮಾಡೋಕ್ಕೆ ಹೋದರೆ ವಿಡಿಯೋ ತೆಗಿಬೇಡಿ ಅಂತಾರೆ. ಸೊ ಹಂಗಾಗಿ ಒಂದೊಂದು ಕ್ಲಿಪ್ಸ್ ಮಾತ್ರ ನಿಮ್ಗೆ ತೋರಿಸ್ಕೊಂಡು ಆಚೆ ಬರ್ತಾ ಇದ್ದೀನಿ. ನೋಡಿ ಇದು ಲೈಟಿಂಗ್ಸು, ಇದೊಂದು ಡಿಸೈನು ಸಕ್ಕತ್ತಾಗಿದೆ. ಅವರು ಫಸ್ಟೇ ಕೇಳ್ತಾರೆ ಲೈಕ್ ಡಾಕ್ಯುಮೆಂಟರೀಸ್ದಾದರೆ ಅಲೋ ಇಲ್ಲ ಅಂತ ಫಸ್ಟೇ ಹೇಳಿಬಿಡ್ತಾರೆ. ಮಾಲಲ್ಲಿ ಎಲ್ಲೂ ಪ್ರಾಪರಾಗಿ ವಿಡಿಯೋ ಶೂಟ್ ಮಾಡೋದಕ್ಕಾಗಲ್ಲ. ಸೊ ನಮಗೆ ಎಷ್ಟು ಆಯಿತೋ ಅಷ್ಟು ಟ್ರೈ ಮಾಡಿ ಶೂಟ್ ಮಾಡಿದ್ದೀವಿ. ಹೆಂಗಿತ್ತು ಮಾಲು ನೀವು ನೋಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಹೋಗಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತು ಈ ಮಾಲ್? ಏನು ಬರಬೇಕಾಗಿತ್ತು, ಇನ್ನೂ ಏನು ಡಿಫ್ರೆಂಟ್ ಚೇಂಜ್ ಮಾಡ್ಬೋದಾಗಿತ್ತು ಬೇರೆ ಮಾಲ್ಗೆ ಈ ಮಾಲ್ಗೆ ಅನ್ನೋದು ಕಮೆಂಟ್ ಮಾಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಸೆಕ್ರೆಟ್ರಿಗೆ ಹೇಳೋಕ್ಕೆ. ನಾನು ಹೇಳ್ತೀನಿ, ಆಲ್ಮೋಸ್ಟ್ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಈ ಥರ ಚೇಂಜ್ ಮಾಡಿ ಅಂತ. ಓಕೆನಾ? ಇಲ್ಲ ಯಾವುದಾದ್ರೂ ಶಾಪ್ ಅವ್ರು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟರು ಹೇಳಿ, ಅದನ್ನು ಹೇಳಿ ಅವ್ರ ಶಾಪ್ನೇ ಎತ್ಸಿಬಿಡ್ತೀನಿ, ಪರವಾಗಿಲ್ಲ. ನೋಡಿ ಹೇಗಿತ್ತು, ಜೋಕ್ ಮಾಡ್ತಿದ್ದಾರೆ. ಅಂದರೆ ತುಂಬ ಸ್ಟೋರ್ಸಲ್ಲಿ ಏನಾಗಿದೆ ಅಂದರೆ ನೋಡಿ ಇದು ವೀಕೆಂಡೇ ಅಲ್ಲ ಆದರೂ ತುಂಬ ಕ್ರೌಡ್ ಇತ್ತು. ಇದು ಜಾಕ್ ಆ್ಯಂಡ್ ಜೋನ್ಸ್ ಅವ್ರು ಅರೇಂಜ್ ಮಾಡಿರುವಂಥ ಕ್ರಿಸ್ಮಸ್ ಟ್ರೀ. ಇದರಲ್ಲಿ ಏನು ಹಾಕಿದ್ದಾರೆ ಅಂದರೆ ಕೂಪನ್ ತೊಗೊಂಡು ಹೋಗಿ ಬಂದು ಫ್ಲೋರ್. ಇದು ಮೇಯ್ನು ಈವೆಂಟ್ ನಡೆಯೋದಪ್ಪ. ಇದು ಈವೆಂಟ್ ನಡೀತೈತಲ್ವಾ, ಏನಾದರೂ ಈವೆಂಟ್ಸ್ ನಡೆದ್ರೆ ಮಧ್ಯದಲ್ಲಿ ಇದು ಮಾಡ್ತಾರೆ. ಇಲ್ಲಿ ಸೆಕ್ಯೂರಿಟಿಗೆ ಕೊಟ್ಬಿಟ್ಟಿದ್ದಾರೆ, ವಿಡಿಯೋ ತೆಗಿಬೇಡಿ ಸರ್. ಒಂದು ಸೆಕ್ಯೂರಿಟಿ ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಆಗೋಯ್ತು. ಆದರೂ ನಾವು ಪರವಾಗಿಲ್ಲ ಇರಲಿ ಅಂತ ಒಂದು ರೆಕಾರ್ಡಿಂಗ್ ಮಾಡಿ ಫುಲ್ಲು 360 ಡಿಗ್ರಿ ರೊಟೇಟ್ ಮಾಡಿಸಿದ್ದಾಗಿದ್ದ ತಕ್ಷಣ ನಾನು ಹಾಗೆ ಸೈಲೆಂಟಾಗಿ ಹೋಗಿ ಮತ್ತೆ ತೇಜು ಅವ್ರು ನಂದೊಂದು ಫೋಟೋ ತೆಗಿಯಂದರು. ಅದೇ ಗ್ಯಾಪಲ್ಲೇ ನಾನೊಂದು ವೀಡಿಯೋ ಮಾಡಿದೆ. ನೋಡಿ ಆ ಸೆಕ್ಯೂರಿಟಿನೇ ಅಲ್ಲಿ ನಿಂತಿದ್ದ, ನಾನು ಬ್ಲ್ಯಾಕ್ ಕಲರು. ಪಾಪ ಸರ್ ತೆಗಿಬೇಡಿ ಅಂದರು. ಹಂಗೂ ಮೇಡಮ್ ಅವ್ರು ಇರಲಿ ಅಂತ ಒಂದು ಫೋಸ್ನ ಡೈರೆಕ್ಟಾಗಿ ಶೂಟ್ ಮಾಡ್ಕೊಂಡು ಹೋಗಿ ಒಂದು ಸ್ಕ್ರೀನ್ ತೋರಿಸ್ದೆ, ಈವೆಂಟ್ ಸ್ಕ್ರೀನ್. ಸಾಕಾಯ್ತು ಗುರು, ಸುಸ್ತಾಗಿದ್ದಕ್ಕೆ. ಹಂಗೆ ಬಂದು ಮೊಮೋಸಿಗೆ ಬಂದು ಒಂದು ಬರ್ಗರ್ ಕೊಡಿಸಿ 2 ಪೆಪ್ಸಿ ಕೊಟ್ಟರು, ಕುಡಿದ್ಬಿಡ್ತು. ನೋಡಿ ಲೈಟಿಂಗ್ ಎಲ್ಲ ಸಖತ್ತಾಗಿದೆ. ಊಟ ತಿನ್ನೋ ಹತ್ರ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ ಡೆಕೋರೇಟ್ ಮಾಡಿದ್ದಾರೆ, ಕ್ಲಾಸ್ ಆಗಿದೆ. ಇನ್ನೊಂದು ಫುಡ್ ಕೋರ್ಟಲ್ಲಿ ತುಂಬ ವೆರೈಟಿ ಆಫ್ ಫುಡ್ಸ್ ಒಂದೇ ಹತ್ರ ಸಿಗೋದ್ರಿಂದ ಇದು ತುಂಬ ಹೋಗೋಷ್ಟಿಲ್ಲ. ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ತುಂಬ ಸೀಟಿಂಗ್ಸ್ ಎಲ್ಲ ತುಂಬ ಕ್ಲೀನಾಗಿ ಅರೇಂಜ್ ಆಗಿರೋದ್ರಿಂದ 2 ಸೈಡ್ಸ್ ಕೂಡ ಫುಡ್ದಿದೆ. ಸೊ ಹಾಗೆ ಟೈಮ್ ಝೋನ್ಗೆ ಎಂಟರ್ ಆದ್ವಿ ನಾವು. ಟೈಮ್ ಝೋನ್ ಒಳಗಡೆ ಹೋಗಿ ಯಾವುದಾದ್ರೂ ಗೇಮ್ ಆಡೋಣ ಅಂತ. ಬಟ್ ಏನಂದರೆ ಅಷ್ಟು ಸ್ವಲ್ಪ ಕ್ರೌಡ್ ಇತ್ತು. ವೀಕೆಂಡ್ ಅಲ್ಲ ಅಂದರೂ ತುಂಬ ಕ್ರೌಡ್ ಇತ್ತು ನಿನ್ನೆ. ಆ್ಯಕ್ಚುಲಿ ಕ್ರಿಸ್ಮಸ್ ಹಾಲಿಡೇಸ್ ಬಂದಿರೋದ್ರಿಂದ ತುಂಬ ಮಕ್ಕಳನ್ನೆಲ್ಲ ಕರ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ರು. ಕ್ರೌಡ್ ಜಾಸ್ತಿ ಇತ್ತು. ಇದನ್ನು ಆಡೋಕ್ಕೆ ಹೋಗಿ ಮೋಸನೇ ಆಗೋದು ನನಗಂತೂ. ಪಿಕಪ್ ಮಾಡೋದಕ್ಕೆ ಡಾಲ್ಸ್ನ ಅದಕ್ಕೆ ಸುಮ್ಮನೆ ಅದೇ ಬೇರೆ ಯಾವುದಾದ್ರೂ. ನಾನು ಅದಕ್ಕೆ ಟಿಕೆಟ್ಸ್ ಕಲೆಕ್ಟ್ ಮಾಡೋಣ ಅಂತ ಟ್ರೈ ಮಾಡಿದೆ. ಲಾಸ್ಟ್ ಟೈಮ್ ಟಿಕೆಟ್ ಕಲೆಕ್ಟ್ ಮಾಡಿದ್ದೆ. ಇದು ಕ್ರೇಜಿ ವರ್ಲ್ಡ್ ಇದು. ಸೊ ಲೋಡ್ ಮಾಡಿಸೋಣ, ನನ್ನ ಕಾರ್ಡ್ ಎಷ್ಟಿದೆ ಚೆಕ್ ಮಾಡಿಸಿ ಲೋಡ್ ಮಾಡಿಸೋಣ ಅಂತ ಕಾಯ್ತಾ ಇದ್ದೆ. ಸೊ ನೋಡಿ ಇದು ಟಿಕೆಟ್ ಕಲೆಕ್ಟ್ ಮಾಡಿದರೆ ನಮಗೆ ಎಷ್ಟು ಪಾಯಿಂಟ್ಸ್ ಅಂತ ಬರುತ್ತೆ, ಅದನ್ನು ನಾವು ಅಲ್ಲಿ ರಿಡೀಮ್ ಮಾಡ್ಬೋದು. ಆಡ್ತೀನಿ, ನನಗೆ ದೇವರೇ ಒಂದು ಟಿಕೆಟ್ ಕೂಡ ಸಿಕ್ಕಲ್ಲ ಈ ಸತಿ. ಅದರಲ್ಲೂ ಟೈಮಿಂಗ್ ಸೆಕೆಂಡ್ಸ್ ತುಂಬ ಕಡಿಮೆ ಕೊಡ್ತಾರೆ, ವೇಸ್ಟ್ ಆಫ್ ಮನಿ ಆಗಿಬಿಡುತ್ತೆ ಒಂದೊಂದು ಸರಿ. ಅಂದರೆ ಟೈಮ್ ಝೋನಲ್ಲಿ ತುಂಬ ಆಪ್ಷನ್ಸ್ ಇದೆ ಈ ಮಾಲಲ್ಲಿ. ಬೇರೆ ಮಾಲ್ಗೆ ಅಂದರೆ ಕಂಪೇರ್ ಮಾಡಿದ್ರೆ ಅಂದರೆ ಇದರಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಬೌಲಿಂಗ್ ಕೂಡ ಇದೆ ಇದರಲ್ಲಿ, ಗೇಮ್ಸು ಇದೆ ತುಂಬ. ಅಂದರೆ ಒಂದೊಂದಕ್ಕೆ ವರ್ತ್ ಅನಿಸುತ್ತೆ, ಒಂದೊಂದಕ್ಕೆ ವರ್ತ್ ಇಲ್ಲ ಅನಿಸುತ್ತೆ. ಸೊ ನಮ್ಮೂರಿಗೆ ಒಂದು ಗೇಮ್ ಆಡಿ ಇದನ್ನು ಅಂತ ಕೊಟ್ಟೆ, ಆಡಿದ್ರು. ಇನ್ನೊಂದು ಇದರಲ್ಲಿ ಸ್ಕ್ಯಾಮ್ ಆಗುತ್ತೆ ಗುರು. ಸ್ಕ್ಯಾಮ್ ಏನಂದರೆ ನೋಡ್ರಿ, ಅವ್ರು ಮೀಸೆ ತಿರುಗ್ತಾ ಇದ್ದಾರೆ, ಹೊಡಿತೀನಿ ನೋಡು ಅಂತ. ಏನಂದರೆ ಇದರಲ್ಲಿ ಸ್ಕ್ಯಾಮ್ ಏನು ಗೊತ್ತಾ, ಆ ಥ್ರೆಡ್ಡು ಲಾಂಗ್ ಕೊಡಲ್ಲ ನಮಗೆ, ಎಳೆಯೋದಕ್ಕಾಗಲ್ಲ. ಅವರು ಲಾಂಗ್ ಅಂದ್ಕೊಂಡ್ರು, ಅದನ್ನು ಥ್ರೆಡ್ಡೇ ಎಳೆಯೋದಕ್ಕಾಗಲ್ಲ, ಅಷ್ಟು ಗ್ರಿಪ್ಪೇ ಸಿಗಲ್ಲ ಹಂಗೆ ಎಳೆಯೋಷ್ಟರಲ್ಲಿ. ಟ್ರೈ ಮಾಡಿ ಹೋಗಿದ್ರು. ಹೋಯ್ತು 22ಗೆ ಹೋಗಿ ರೀಚ್ ಆಯಿತು. ನಾಟ್ ಬ್ಯಾಡ್. ಅಲ್ಲಿ ಕರೆಕ್ಟಾಗಿ ಥ್ರೆಡ್ ಕೊಟ್ಟಿದ್ದಿದ್ರೆ ಇನ್ನೂ ಹೊಡಿತಾಯಿದ್ರು. ಸೊ ಅದಕ್ಕೆಲ್ಲ ನೋ ಕಂಪ್ಲೇಂಟ್ಸ್, ನಾಟ್ ಬ್ಯಾಡ್, ಸೂಪರಾಗಿ ಆಡಿದ್ರು. ಸೊ ಹಾಗೆ ನೋಡಿಕೊಂಡು ಒಂದು ಲುಕೌಟ್ ಕೊಟ್ಕೊಂಡು ಈ ಡಕ್ಸ್ ಆಡಿದ್ವಿ. ಇದು ಮೋಸ ಹೋಯ್ತು ನಮ್ಗೆ. ಇದರಲ್ಲೂ ಕಲ್ತ್ಕೊಂಡ್ವಿ ನಾವು. ಒಂದೇ ಡಕ್ಗೆ 2 ರಿಂಗ್ಸು ಹಾಕಂಗಿಲ್ಲ ನೀವು. ಒಂದು ಡಕ್ಕಿಗೆ ಒಂದೇ ರಿಂಗ್ ಹಾಕಬೇಕು. ಅದನ್ನು ಆಡೋಕ್ಕೆ ಹೋಗಿ ನೋಡಿ ಇವ್ರು ಆಡ್ತಾರೆ, ಒಂದಕ್ಕೆ ಬೀಳುತ್ತೆ ನಮಗೆ, ಓಕೆನಾ, ಒಂದು ಬೀಳುತ್ತೆ, ಇನ್ನು ಯಾವುದಕ್ಕೂ ಬೀಳಲ್ಲ, ವೇಸ್ಟ್ ಹೋಯ್ತು ಅದನ್ನು. ಟೈಮ್ ಝೋನ್ ಪಕ್ಕದಲ್ಲೇ ಫನ್ ಸಿಟಿ ಅರೇಂಜ್ ಮಾಡಿದ್ದಾರೆ. ಫನ್ ಸಿಟಿಯಲ್ಲಿ ತುಂಬ ಅದರಲ್ಲೂ ಗೇಮ್ಸ್ ಇದೆ. ಹಾಗೆ ಎಂಟ್ರಿ ಆಗಿದ್ದ ತಕ್ಷಣ ನೋಡಿದೆ ನನ್ನ ಕಾನ್ಸೆಪ್ಟ್ ಏನಿಗಿತ್ತು, ಲೈಟಿಂಗು ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ, ಲೈಟಿಂಗ್ ಹೆಂಗಿದ್ದಾರೆ, ಥೀಮ್ಸ್ ಹೆಂಗೆ ರೆಡಿ ಮಾಡಿದ್ದಾರೆ ನೋಡಬೇಕು ಅನ್ನೋ ಕಾನ್ಸೆಪ್ಟ್ ನಂದಿತ್ತು.
ಹೊಸ ಮಾಲಲ್ಲೂ ಹೊಸ ಥೀಮ್ಸ್ ರೆಡಿ ಮಾಡಿರ್ತಾರೆ. ಸೊ ನನಗೆ ಇದು ಎಲ್ಲ ಮಾಲಲ್ಲೂ ಗೇಮ್ ಝೋನು, ಫನ್ ಝೋನು ಎಲ್ಲ ಕಾಮನ್ ಆಗಿ ಇರೋದೆ. ಬಟ್ ನಾನು ಎಲ್ಲ ಕಡೆ ನೋಡಿದ್ದೀನಿ. ಬಟ್ ಥೀಮ್ ನೋಡಿ ಹೆಂಗೆ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ ಮೊದಲು ಕುದುರೆ ಏನಪ್ಪ ರಂಕಲ್ ರಾಟು ಅಂತ ಇದೆ ನೋಡಿದ್ದೀರಾ. ನಾವು ಇವಾಗ ಜಾತ್ರೆಗಳಲ್ಲಿ ನೋಡೋ ಥರ ಇಲ್ಲಿ ಈಗ ಚಿಕ್ಕ ಮಕ್ಕಳಿಗೆ ಹೈಫೈ ಅಲ್ವಾ ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಮಾಲ್ ಅಲ್ವಾ, ಅದಕ್ಕೋಸ್ಕರ ಕಲರ್ಫುಲ್ಲಾಗಿ ಹೈಫೈಯಾಗಿ ಡಿಸೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಮಾತ್ರ ಟಾಪ್ ನಾಚ್ ಸಿಂಪಲ್ ಇಂಟೀರಿಯರು, ಬಟ್ ಚೆನ್ನಾಗಿ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಟಾಪ್ ನಾಚ್. ಈ ಗೇಮ್ಸ್ ನೋಡಿ ಚಿಕ್ಕ ಮಕ್ಕಳು ಇದು ಚಿಕ್ಕ ಮಕ್ಕಳು ಕೂತ್ಕೊಂಡು ಆಡ್ತಾ ಇರೋದು ಏನು ಗೊತ್ತಾ, ನಮ್ಮದು ಆರ್ಮಿಯಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಇದೆಲ್ಲ ಟ್ಯಾಂಕರ್ಸು. ಆ ಟ್ಯಾಂಕರ್ ರೀ ಇದು. ಹಿಂಗಿದೆ ಗೊತ್ತಾ, ಕೊಲೆ ಇದೆ ಟ್ಯಾಂಕರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇನ್ನೊಂದೇನಂದ್ರೆ ಫನ್ ಸಿಟಿಯಲ್ಲಿ ಇನ್ನೂ ನೋಡ್ತಾ ಇದೆ ಹಿಂಗೆ ಆಡ್ತಾ ಇದೆ ಅಂತ ಅಯ್ಯೋ ಅಂತ ಇತ್ತು. ಇನ್ನು ನೋಡಿ ಈ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ ಫನ್ ಸಿಟಿಯಲ್ಲಿ. ಇನ್ನು ಪೂರ್ತಿ ಕನ್ಸ್ಟ್ರಕ್ಷನ್ ಆಗಿಲ್ಲ ನೋಡಿ, ಇದೆಲ್ಲ ಇನ್ನು ಪ್ರೋಸೆಸ್ ಅಲ್ಲೇ ಇದ್ದಾವೆ. ಬಟ್ ಚೆನ್ನಾಗಿತ್ತು ನೋಡೋದಕ್ಕೋಸ್ಕರ. ಇದು ಫನ್ ವರ್ಡಲ್ಲಿ ಅಲ್ಲಿ ಒಂಥರ ಯಾಮರ್ಸ್ ಗೇಮು. ಪಾಪ ಇಲ್ಲೋದ್ರು ಬಾಲ್ ತೊಗೊಂಡು ಅದನ್ನು ಹೊಡಿತಾಯಿದ್ರು, ಲಗೋರಿ ಹೊಡಿತಾಯಿದ್ರು. ಅದು ಕೂಡ ಆಗಿಲ್ಲ. ಮತ್ತು ಹಂಗೆ ಸರಿ ಬಾ ಆಚೆ ಹೋಗೋಣ ಅಂತೇಳಿ ಆಚೆ ಬಂದು ಈ ಲೈಟಿಂಗ್ಸ್ ನೋಡ್ರಿ. ಈ ಲೈಟಿಂಗ್ಸ್ ಕೂಡ ಬೆಂಕಿ ನೋಡಿ. ಬೋಬಾ ಟ್ರೀ, ಯಾರಿಗೆ ಬೋಬಾ ಇಷ್ಟ ಆಗುತ್ತೋ ಬರ್ಬೋದು. ಏಷ್ಯಾ ಮಾಲ್ಗೆ ಸಿಗುತ್ತೆ. ಪಾಪೇಸ್ ಇದೆ, ಪಿಜ್ಜಾ ಹಟ್ ಇದೆ, ಬರ್ಗರ್ ಕಿಂಗ್ ನನ್ನ ಫೇವ್ರೆಟ್ ಇದೆ. ಆ್ಯಕ್ಚುಲಿ ನೆನ್ನೆ ನಾನು ಬರ್ಗರ್ ಕಿಂಗಲ್ಲಿ ತಿಂದಿಲ್ಲ, ನನಗೆ ನೆನ್ನೆ ತಿನ್ನೋ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಫುಡ್ ಕೋರ್ಟ್ ಎಲ್ಲ ನೋಡ್ಕೊಂಬಂದ್ರಲ್ಲ, ಕ್ರೌಡ್ ನೋಡಿದ್ರಾ ಎಷ್ಟು ಕ್ರೌಡ್ ಇದೆ ಇವತ್ತೇ. ಆ್ಯಕ್ಚುಲಿ ವೀಕೆಂಡು ಅಲ್ಲ, ಇದು ವೆಡ್ನೆಸ್ಡೇ ನಾವು ಹೋಗಿರೋದು. ಅವತ್ತೇ ಅಷ್ಟು ಕ್ರೌಡು. ಇದು ಟಾಪ್ ವ್ಯೂ, ಟಾಪಿಂದ ಬರುತ್ತೆ ವ್ಯೂ. ಕೆಳಗಡೆ ವ್ಯೂ ಮಾತ್ರ ಲೈಕ್ ಅಂದರೆ ಹೇಳ್ದಂಗೆ ನೇಚರ್ ವ್ಯೂ ಸ್ವಲ್ಪ ಕೊಟ್ಟಿದ್ದಾರೆ ಇವರು ಎಲ್ಲ ಕಡೆ. ನೋಡಿ ಇಲ್ಲಿ ಗ್ರೀನರಿ ಆಗಿ, ಕೆಳಗಡೆನೂ ಎಲ್ಲ ಪ್ಲಾಸ್ಟಿಕ್ ಇದು ಯೂಸ್ ಮಾಡಿದ್ರು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂತ. ಬಟ್ ನೋಡೋದಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸಿತ್ತು, ನೀಟಾಗಿ. ಪಿಜ್ಜಾ ಎಕ್ಸ್ಪ್ರೆಸ್ ಇದೆ. ಇದು ನನಗನ್ಸೋಂಗೆ ನಾನು ಹೋಗಿರೋ ಮಾಲಲ್ಲೇ ನೋಡಿಲ್ಲ. ರಾಜಧಾನಿ ಇದೆ, ನಂದಾಸ್ ಇದೆ. ತುಂಬ ಚೆನ್ನಾಗಿರುತ್ತೆ. ಇದು ಪಂಜಾಬ್ ಗ್ರಿಲ್. ಸೀಟಿಂಗ್ಸ್ ಅಂದರೆ ಇವಾಗ ಮಾಲಲ್ಲಿ ಇವಾಗ ಹೇಗಿರಬೇಕು ಆ ಥರ ಕ್ಲೀನಾಗಿ ಸೂಪರಾಗಿ ಹೈಫೈಯಾಗಿ ಅರೇಂಜ್ ಮಾಡಿದ್ದಾರೆ. ಯೂಮಿ ಇದೆ ಇಲ್ಲಿ. ತುಂಬ ಬ್ರ್ಯಾಂಡ್ಸ್ ಆಗಲಿ ತುಂಬ ಎಷ್ಟು ನೋಡೋದಕ್ಕೆ ಸಾಕಾಗಲ್ಲ ಅಷ್ಟು ಇದ್ದಾವೆ. ಇದು ರೋಸ್ಟ್ ಟೀ ಅವರ ಸೀಟಿಂಗ್ ಅರೇಂಜ್ಮೆಂಟ್ ಆಚೆ ಕಡೆ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಐನಾಕ್ಸ್ ಇನ್ನು ಕಮಿಂಗ್ ಸೂನಲ್ಲಿದೆ, ಇನ್ನೂ ಓಪನ್ ಆಗಿಲ್ಲ. PVR ಸೂನ್ ಅಂತ ಹಾಕಿದ್ದಾರೆ, ಯಾವಾಗ ಅಂತ ನೋಡಬೇಕು. ನೋಡಿ ಇದು ಐನಾಕ್ಸ್ ಓಪನಿಂಗ್ ಬರೋದು ಇಲ್ಲೇ. ಇಲ್ಲಿಂದನೂ ವ್ಯೂ ನೋಡಿ. ಅಂದರೆ ಎಲ್ಲೊಂದು ಲಾಸ್ಟ್ ವ್ಯೂ ಹೋದ್ರೂ ಮೇಲೆಯಿಂದ ಕೆಳಗಡೆವರೆಗೂ ಕ್ಲೀನ್ ವ್ಯೂ ಕಾಣಿಸುತ್ತೆ ನಿಮಗೆ. ಭಾರತೀಯ ಜಲ್ಪಾನ್ ಇದೆ. ಅಂದರೆ ಎಲ್ಲರಿಗೂ ಈಗ ಕ್ಯೂರಿಯಾಸಿಟಿ, ಮಾಲ್ ಆಫ್ ಏಷ್ಯಾ ಅಷ್ಟು ದೊಡ್ಡದು. KFC ಫಿಂಗರ್ ಲೆಕ್ಕಿಂಗ್ ಗರ್ಡ್ ನೋಡಿ ಎಷ್ಟು ಅಂದರೆ ಜನಕ್ಕೆ ಹೇಗಿದೆ ಅನ್ನೋದು ನೋಡೋದಕ್ಕೋಸ್ಕರನೇ ತುಂಬ ಜನ ಇದ್ದರು. ಫುಡ್ ಕೋರ್ಟಲ್ಲಂತೂ ಜನ ಸಾಗರ ಆಗಿಬಿಟ್ಟಿದ್ರು ನಮಗೆ. ಇದೊಂದು ಲೈಟಿಂಗ್ ಥೀಮು, ಇದು ಸಕ್ಕತ್ತಾಗಿತ್ತು. ಒಂಥರ ಫ್ಲೇವರ್ ನಿಮಗೆ ಎಲ್ಲೂ ರಿಪೀಟ್ ಆಗಲ್ಲ. ಒಂದು ಲೈಟಿಂಗ್ ಎಲ್ಲೂ ಇನ್ನೊಂದು ಹತ್ರ ರಿಪೀಟ್ ಆಗಲ್ಲ. ಆ ಥರ ಡಿಸೈನ್ ಮಾಡಿದ್ದಾರೆ ಮಾಲ್ನ. ನೋಡಬೇಕು ಅಂದರೆ ತುಂಬ ನಿಮಗೆ ಲೈಕ್ ನೀವು ಇಂಟೀರಿಯರ್ಸ್ ಏನಾರ ಮಾಡಿಸೋದಕ್ಕೆ ಲೈಟಿಂಗ್ಸ್ ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ. ಇದು ನೋಡಿ ಹೋಮ್ ಡೆಕೋರೇಟ್ ವಿಡಿಯೋ ಫಸ್ಟ್ ಹೇಳ್ಬಿಟ್ರೆ ವಿಡಿಯೋ ಮಾಡಬಾರ್ದು ಅಂತ, ಜಸ್ಟ್ ಹಂಗೂ ಇರಲಿ ಪರವಾಗಿಲ್ಲ ಅಂತೇಳಿ ನಾನು ಸ್ವಲ್ಪ ಮುಂದಕ್ಕೆ ಕೊಟ್ಟಿದ್ದೆ. ಸೆಕ್ಯೂರಿಟಿ ಆ ಕಡೆ ಇದ್ದ, ಹೋಗಿ ಹಂಗೆ ಒಂದು ವ್ಯೂ ತೋರಿಸಿ ಹಂಗೆ ಸ್ವಲ್ಪ ಝೂಮ್ ಹಾಕಿ. ಹೋಮ್ ಸೆಂಟರಲ್ಲಿ ಚೆನ್ನಾಗಿತ್ತು. ಪ್ರಾಡಕ್ಟ್ಸು ಎಲ್ಲ ಥರ ಸಿಗುತ್ತೆ ನಿಮಗೆ. ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಬಂದರೆ. ನೋಡಿ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೆ. ತುಂಬ ಕ್ರೌಡ್ ಇತ್ತು, ಆದರೂ ಪರವಾಗಿಲ್ಲ ಅಂತ. ಆಮೇಲೆ ಬಂದ ಸೆಕ್ಯೂರಿಟಿ ಬಂದು ಸರ್ ಮೇ ಬೋಲ್ಯಾನಾ ಅಂದ. ಸರಿ ಮೇ ಜಾತ ಅಂತ ಬಂದುಬಿಟ್ಟೆ. ಮ್ಯಾಗ್ನೋಲಿಯಾ ಬೇಕ್ರಿಗೆ ಹೋದ್ವಿ. ನಾವು ಹೋಗೋಣ ಅಂದ್ಕೊಂಡು ಹೋದ್ವಿ ಗುರು. ಅಲ್ಲಿ ಜಸ್ಟ್ ನಾನು ಯಾವಾಗಲೂ ತಿನ್ನೋ ಪೇಸ್ಟ್ರಿ, ನನ್ನ ಅಮ್ಮ ಸಲೇ ಜಾಸ್ತಿ ತೊಗೊಳ್ಳೋದು. ಮ್ಯಾಗ್ನೋಲಿಯಾ ಟ್ರೈ ಮಾಡೋಣ ಅಂತ ಹೋದರೆ ಜಸ್ಟ್ ಒಂದು ಪೇಸ್ಟ್ರಿದು ಎಷ್ಟಿತ್ತು ಗೊತ್ತಾ, 350. ನಾನು ಮನೆಯಲ್ಲೇ ಮಾಡಿಬಿಟ್ರೆ ಹೋಗಿ ಕೇಕ್ ಮಾಡ್ಕೊತೀವಿ ನಾವು 350ಗೆ. ಸುಮ್ಮನೆ ಹೇಳ್ತಾ ಇಲ್ಲ, ಫುಲ್ ಕ್ಲೀನಾಗಿ ಒಂದು ಫುಲ್ ಕೇಕ್ ಬರುತ್ತೆ ನಮಗೆ. ನೋಡಿ ಹೇಳ್ದಂಗೆ ಎಲ್ಲೂ ಲೈಟಿಂಗ್ಸ್ ರಿಪೀಟ್ ಆಗೇ ಇಲ್ಲ. ಚೆನ್ನಾಗಿದೆ. ಮಾಲ್ ಪೂರ್ತಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಮಗೆ ರಿಯಲಿ 4 to 5 hours ಬೇಕೇ ಬೇಕು. ಪೂರ್ತಿಯಾಗಿ ನೀವು ನೋಡಬೇಕು. ಪ್ರತಿಯೊಂದು ಫ್ಲೋರು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮೋರ್ ದೆನ್ 4 to 5 hours ಮೇಲೇ ಬೇಕು. ಸೊ ಟೈಮ್ ಇದ್ದಾಗ ಹೋಗಿ, ಅರ್ಜೆಂಟಾಗಿ ಹೋಗಿ ಬರಬೇಕಂದ್ರೆ ನಿಮಗೆ ಪೂರ್ತಿ ಕವರ್ ಮಾಡೋದಕ್ಕಾಗಲ್ಲ.
ಸೊ ಅದಕ್ಕೋಸ್ಕರ ನಾವು ಪೂರ್ತಿ ಓಡಾಡಿ ನಿಮಗೆ ಎಲ್ಲರಿಗೂ ತೋರಿಸ್ಬೇಕು. ತುಂಬ ಬೇರೆ ಕಡೆಯವರು ಕೂಡ ನಮ್ಮ ವೀಡಿಯೋಸ್ ನೋಡೋರು ಇದ್ದೀರಿ, ಅವರು ಕೂಡ ನೀವು ನೋಡಿ ಈ ಥರ ಇದೆ ಅಂತ ಹುಬ್ಳಿ, ಧಾರವಾಡ, ಬೆಳಗಾವಿ ಆ ಕಡೆ ಎಲ್ಲ ತುಂಬ ನಮ್ಮ ಲೋಕಲಲ್ಲಿರೋರು, ಬೆಂಗಳೂರು ರೂರಲಲ್ಲಿರೋರು ಹೋಗಿ ನೋಡ್ಕೊಂಬಂದ್ಬಿಡ್ತಾರೆ ಮಾಲು. ತುಂಬ ದೂರ ಇರೋರು ಇದೇನು ಬಿಲ್ಡಿಂಗು ಅಂದ್ಕೊಂಡೇ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ನೋಡಲಿ ಹೆಂಗಿದೆ ಬೆಂಗಳೂರಲ್ಲಿ ಅಂತ ಜಸ್ಟ್ ನಾನು ಈ ಥರ ವ್ಯೂಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟ್ ಫುಲ್ ಕವರ್ ಮಾಡಿದ್ದೀವಿ ನಾವು. ಇದು ಆನ್ ದ ವೇ ಎಕ್ಸ್ಕಲೇಟರ್ ಮೇಲೆ ಬರ್ತಾ ಇದ್ದಾಗ ನೋಡಿದ್ದ ವ್ಯೂ. ಇದು ಕೆಳಗಡೆಗೆ ಬಂದ್ವಿ ನೋಡಿ, ಇದು ಕ್ರಿಸ್ಮಸ್ಗಂತ ಡೆಕೋರೇಟ್ ಮಾಡಿದ್ದಾರೆ. ಆ ಲೀವ್ಸ್ ಮೇಲೆ ಇನ್ನೊಂದು ಸ್ನೋಫಾಲ್ ಥರ ಕಾಣಿಸ್ಬೇಕು ಅನ್ನೋದಕ್ಕೆ ಕಾಟನ್ ಪ್ಲೇಸ್ ಮಾಡಿದ್ದಾರೆ. ಆ ಥೀಮ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದೂ ನೋಡೋದಕ್ಕೆ ಮಾತ್ರ ಕಣ್ಣು ತುಂಬಿ ಬರುತ್ತೆ ಅಂತಾರಲ್ವ, ಹಾಗಿತ್ತು ಮಾಲ್ ಮಾತ್ರ. ಅದು ಎಷ್ಟು ಡಿಸೈನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಗೊತ್ತಾ ಪ್ರತಿಯೊಂದೂ. ನೋಡಿ, ಇದು ಮೇಲೆ ನೋಡ್ಸಿದ್ವಲ್ಲ ಲೈಟ್ಸು, ಅದರದ್ದು ಕೆಳಗಡೆಯಿಂದ ಬರುವಂಥ ವ್ಯೂ ಇದು ಸೂಪರಾಗಿತ್ತು. ಯಾರಾದರೂ ಹೋಗಿರೋರು ನಿಮ್ಗೆ ಹೇಗೆ ಅನಿಸ್ತು, ಯಾವ ಥರ ಇತ್ತು, ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ಇಲ್ಲೋ ನೀವು ಹೋಗಿದ್ದಾಗ ಯಾವ ಶಾಪ್ಸ್ ಓಪನ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಈಗಲೂ ಕೂಡ ಇನ್ನೂ ಇನ್ಕಂಪ್ಲೀಟ್ ಆಗೇ ಇದೆ, ನಾಟ್ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದು ಪಿಯಾನೋ ಅನ್ಕೋತೀವಿ ನಾವು, ಅದನ್ನು ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ಯಾರೂ ಹೋಗೋಂಗಿಲ್ಲ ನೋಡಿ, ತುಂಬ ದೂರದಿಂದನೇ. ಅಲ್ಲಿ ಪ್ರತಿಯೊಂದು ಹತ್ರನೂ ಗಾರ್ಡ್ಸ್ ಇದ್ದಾರೆ, ಯಾರನ್ನೂ ಅಲೋ ಮಾಡ್ತಿಲ್ಲ. ವೀಡಿಯೋಸ್ಗಂತೂ ಇದ್ದಿದ್ದು ಅಲೋ ಮಾಡ್ತಿಲ್ಲ. ನೋ ವೀಡಿಯೋಸ್ ಅಂತಾರೆ. ಅದರಲ್ಲೂ ನಾವು ರೆಕಾರ್ಡ್ ಮಾಡ್ತಾ ಇದ್ದಿದ್ದಕ್ಕೆ ನೋ ವೀಡಿಯೋಸ್ ಅಂದರು. ಲಾಯಲ್ ವರ್ಡ್ ಅಂತ ಹಾಕಿದ್ದಾರೆ. ಬಟ್ ಒಳಗಡೆ ಅಂತೂ ಎಂಟ್ರಿ ಆಗೋಷ್ಟರಲ್ಲೇ ಅವ್ರು ನಮ್ಮ ಕೈಯಲ್ಲಿ ಸ್ಟ್ಯಾಂಡ್ ನೋಡಿಬಿಟ್ಟೆ ನೋ ವೀಡಿಯೋಸ್ ಅಂತ ಹೇಳಿಬಿಟ್ರು, ಮಾಡಿಲ್ಲ ಅಲ್ಲಿ ನಾವು. ಸೊ ದಿಸ್ ಇಸ್ ಎಂಡ್. ಇದು ಈ ಕಡೆ ಫಸ್ಟ್ ವ್ಯೂ, ಫಸ್ಟ್ ಎಂಟ್ರಿ ಗೇಟಲ್ಲಿ ಬರುವಂತಹ ಎಕ್ಸಿಟ್ ಗೇಟಲ್ಲಿರುವಂತಹ ವ್ಯೂ. ಇದು ಮಾಲ್ ಆಫ್ ಏಷ್ಯಾ ಡೆಕೋರೇಟ್ ಮಾಡಿದ್ದಾರೆ ಇವಾಗ ಇರೋ ಕ್ರಿಸ್ಮಸ್ ಥೀಮ್ಗೆ. ಇದು ಫ್ರಂಟ್ ವ್ಯೂ ತೋರಿಸ್ತೀವಿ ರೀ ನೋಡಿ, ಇದು ಫ್ರಂಟ್ ವ್ಯೂ ಓಕೆನಾ. ಮಾಲ್ ಆಫ್ ಏಷ್ಯಾ ಅಂತ ಇರೋದನ್ನು ಡೆಕೋರೇಟ್ ಮಾಡಿದ್ದಾರೆ. ಸೊ ಹೀಗೆ ಫುಲ್ ನೋಡ್ಕೊತ ಆಚೆ ಬಂದು ನಿಮಗೆ ಹೇಳಿದ್ವಲ್ಲ ಕ್ರಿಸ್ಮಸ್ ಟ್ರೀ ತೋರಿಸ್ತೀವಿ ಅಂತ, ಆ ಟ್ರೀ ಕೂಡ ತೋರಿಸ್ತೀವಿ. ಏನಂದರೆ ಇದರಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ ಪೂರ್ತಿ ಒಳಗಡೆ ಹೋಗಿ ನೋಡಬೇಕಂದ್ರೆ ಪರ್ ಪರ್ಸನ್ 200 rupees ಅಂತ ಹಾಕಿದ್ದಾರೆ ನೋಡಿ. ಆ ಕ್ರಿಸ್ಮಸ್ ಟ್ರೀನ ಹೋಗಿ ಒಳಗಡೆ, ಇಲ್ಲಿ ಎಂಟ್ರಿ ಪಾಯಿಂಟ್ ಇದು, ಅಲ್ಲಿ ಎಂಟ್ರಿ ಆಗಿ ಆ ಸೈಡ್ ಎಕ್ಸಿಟ್ ಇದೆ. ಅಲ್ಲಿ ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೋಸ್ಕರ ನಾವು 200 rupees ಪೇ ಮಾಡಬೇಕಂತೆ. ನಮಗೇನು ಚಿಕ್ಕ ಮಕ್ಕಳಲ್ಲ, ನನಗೇನು ಅಷ್ಟು ಇಷ್ಟನೂ ಆಗಲ್ಲ ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ಒಳಗಡೆ ಏನಿದೆ ಅಂತ. ಸೊ ನಾವು ಹೋಗೋಕ್ಕೆ ಹೋಗಿಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿರೋರಿದ್ದರೆ ಕಮೆಂಟ್ ಮಾಡಿ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ. ಅಲ್ಲಿ ಕೂಡ ವಿಡಿಯೋ ಅಲೋ ಮಾಡಿಲ್ಲ ನಮಗೆ. ಸೊ ಶಾರ್ಟ್ ಕ್ಲಿಪ್ ತೊಗೊಂಡಿದ್ದೀವಿ. ಬಟ್ ದಿಸ್ ಇಸ್ ದ 100 feet ಟಾಲ್ ಕ್ರಿಸ್ಮಸ್ ಟ್ರೀ ಇನ್ ಬ್ಯಾಂಗ್ಳೂರ್. ತುಂಬ ಫೇಮಸ್ ಆಗಿರುವಂತಹ ಕ್ರಿಸ್ಮಸ್ ಟ್ರೀ. ಸೊ ದಿಸ್ ಈಸ್ ಆಲ್ ಅಬೌಟ್ ಏಷ್ಯಾ, ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್. ನಮ್ಮ ವಿಡಿಯೋ ನೋಡಿದ ಎಲ್ಲ ನನ್ನ ಪ್ರೀತಿಯ ಫ್ಯಾಮ್ಲಿಗೆ ಧನ್ಯವಾದಗಳು. ನಮ್ಮದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಪೇಜ್ನ. ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ನೋಡಿ. ಇದು ಲಾಸ್ಟ್ ವ್ಯೂ ಆಚೆ ಕಡೆಯಿಂದ. ಲೈಟಿಂಗ್ ಇದ್ದಾಗ ನೈಟ್ ವ್ಯೂ ತೊಗೊಬೇಕಂತ ಕೂಡ ವೆಯ್ಟ್ ಮಾಡಿ ತೊಗೊಂಡಿದ್ದೀವಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.